ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ನಿನ್ನೆ ವೋಟಿಂಗ್ ಆಯ್ತು. ಆ್ಯಕ್ಚುಲಿ ಮಹಾರಾಷ್ಟ್ರ, ಯು ಪಿ, ಉತ್ತರ ಪ್ರದೇಶ್ ಆ್ಯಂಡ್ ಗುಜರಾತ್ ಎಲ್ಲ ಬಿಲೋ 55% ಒಳಗಡೆ ಇದೆ. ಅಂದರೆ ಪಬ್ಲಿಕ್ಕು ತುಂಬ ಎಗನೆಸ್ಟ್ ಆಗಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲೂ 40% ದಾಟ್ತಾ ಇರಲಿಲ್ಲ. 40% ದಾಟ್ತಾ ಇರಲಿಲ್ಲ ಕರ್ನಾಟಕದಲ್ಲೂ. ಎರಡೂ ಇದು ಈಗ 69% ಆಗಿದೆ. ಎರಡು ರೆಕಾರ್ಡ್ ಆಗಿದೆ. ಆ್ಯಕ್ಚುಲಿ ಶ್ರೀ ಚೇತನ್ ಗೌಡ್ರು ನೆಕ್ಸ್ಟ್ MLA ಎಲೆಕ್ಷನಲ್ಲಿ ತುಂಬ ಒಳ್ಳೆ ಪರ್ಸೆಂಟೇಜ್ ಆಗ್ತದೆ. ಭಾರತೀಯ ಜನತಾ ಪಾರ್ಟಿ ಟ್ರೂ ವೋಟರ್ಸ್ ಇದ್ದಾರಲ್ಲ, ಅವ್ರನ್ನ MLA ಮಾಡ್ತೀನಿ. ಮೈ ಸ್ಟೇಟಲ್ಲಿರೋಂಥ ಪವರ್ಫುಲ್ ಪಬ್ಲಿಕ್ ಇದ್ದೀರಲ್ಲ, ಅವರೇ MLA ಆಗ್ತೀರಾ. 204 ಜನ MLA ವಿನ್ ಆಗ್ತೀವಿ, ಅದೇನು ತೊಂದರೆ ಇಲ್ಲ. ಒಬ್ಬ ಪಬ್ಲಿಕ್ಕನ್ನೇ ಈ ರಾಜ್ಯದ ಮುಖ್ಯಮಂತ್ರಿನೂ ಮಾಡ್ತೀನಿ. ಈ ರಾಜ್ಯದ ಮುಖ್ಯಮಂತ್ರಿ ಯಾರು ನೆಕ್ಸ್ಟ್ ಪಬ್ಲಿಕ್ಕೇ ಆಗ್ತಾರೆ. ಬಟ್ ಇರಲಿ, ಮಿಸ್ಟರ್ ಅಣ್ಣಾಮಲೈ ಎಲ್ಲಿದೆಯೋ ಮಚ? ಏನು ಬಿಲ್ಡಪ್ಪು ಶೋಪು ಅಲ್ಲ ಕಣ. ನೀನು ಒಳ್ಳೆ ಪ್ರಾಮಾಣಿಕ ಆಫೀಸರ್ ಆಗಿದ್ದರೆ ಇಲ್ಲಿ ನನ್ನ ಮೇಲೆ ಫಾಲ್ಸ್ ಕೇಸ್ ಆಯ್ತಲ್ಲ. CC 175/2017, ಕ್ರಿಮಿನಲ್ ಅಪೀಲ್ 81/2020 ಅಕ್ಯೂಟ್ ಆಗಿದೆ. ಅದ್ಯಾಕೆ ಚಾರ್ಜ್ ಶೀಟ್ ಹಾಕಕ್ಬಿಟ್ಟೆ? ಒನ್ ಆಫ್ ದ ಬಿಗ್ಗೆಸ್ಟ್ ಸೆಲ್ಫಿಸ್ಟ್. ನಿನ್ನಷ್ಟು ಫ್ರಾಡು, ನಿನ್ನಷ್ಟು ಸೆಲ್ಫಿಸ್ಟ್ ನನ್ನ ಮಗ ಇನ್ನೊಬ್ಬ ಇಲ್ಲ. ಇವನು ಯಾವನ್ ರಾಜ್ಯದ ಉಸ್ತುವಾರಿ ಮಾಡಿದ್ದು? ಬಿ ಜೆ ಪಿಲಿ ನ್ಯಾಷನಲ್ ಕೂತಿದ್ರಲ್ಲ ಮಿಸ್ಟರ್ ನಡ್ಡಾ, ಮಿಸ್ಟರ್ ಅಮಿತ್ ಶಾ, ಮಿಸ್ಟರ್ ಮೋದಿ. ಅಣ್ಣಾಮಲೆಗೆ ಏನು ಕ್ವಾಲಿಫೈ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಉಸ್ತುವಾರಿ ಮಾಡಿದ್ದು ಮಿಸ್ಟರ್ BL ಸಂತೋಷ್. ಹೊಟ್ಟೆಗೆ ಅನ್ನ ತಿಂತೀರ, ಏನು ತಿಂತೀರೋ? ಅಂದರೆ ಗುಪ್ತಚಾರ ಇಲಾಖೆ ಒಂದು ಕ್ರಿಮಿನಲ್ ಟೀಮ್ ಇದೆ, ಕಾಂಗ್ರೆಸ್ ಪಿಂಪ್ ಟೀಮ್. ಆ ಟೀಮು ಸೆಕ್ಸ್ ವಿಡಿಯೋ ಇಟ್ಕೊಂಡು ಆ್ಯಕ್ಚುಲಿ ಇವನನ್ನು ಮುಂದೆ ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾಯಿತ್ತೆ. ಅಲ್ಲಿ ಕೆಂಪಯ್ಯ, ಎಲ್ಲಿ ಕಾಂಗ್ರೆಸ್ ಪಾರ್ಟಿ ಕಂಟ್ರೋಲ್ ಮಾಡ್ತಿರೋದು, ಒನ್ ಆಫ್ ದ ಫೇಕ್ ಆಫೀಸರ್ ಕೆಂಪಯ್ಯ. ಇನ್ನೊಬ್ಬ ಫೇಕ್ ಆಫೀಸರ್ ಯಾರು ಇಲ್ಲಿ ಕರ್ನಾಟಕದಲ್ಲಿ? ಇವನು ಯಾವನು ಅಣ್ಣಾಮಲೈ. ಹುಟ್ಟು ಲೋಫರ್, ಹುಟ್ಟು ಫ್ರಾಡು, ಹುಟ್ಟು ಬಾಸ್ಟೆಡ್ ನನ್ನ ಮಗ. ಅವನು ಬಾಸ್ಟೆಡ್ ಇದ್ದಾನೆ ಅವನು. ಅವನಿಗೆ ಉಸ್ತುವಾರಿ ಕೊಟ್ಟಾರ ಇಲ್ಲಿ. ಆಗ MLA 66 ಸೀಟಲ್ಲಿ 61 ಸೀಟ್ ಗೆದ್ದಿರೋದು ಶ್ರೀ ಚೇತನ್ ಗೌಡ್ರು ಕಡೆರು. ನೆನಪಲ್ಲಿ ಇಟ್ಕೊಳ್ರಿ. 61 ಜನ BJP MLA ಇದ್ದಾರಲ್ಲ, ಚೇತನ್ ಗೌಡ್ರು ಕಡೆರು. ಒಂದು 5 ಸೀಟು 10 ಸೀಟ್ ಗೆಲ್ಸೋಕ್ಕಾಗಲಿಲ್ಲ ನಿಮ್ಮ ಯೋಗ್ಯತೆಗೆ. ಪಬ್ಲಿಕ್ ನೋಡು, ಪಬ್ಲಿಕ್ಕು ಮಹಾರಾಷ್ಟ್ರದಲ್ಲಿ ಹೀನಾಯ ಕೊಟ್ಟಿದ್ದಾರೆ. UP, ಉತ್ತರ ಪ್ರದೇಶದಲ್ಲೂ. ಸೊ UP, ಉತ್ತರ ಪ್ರದೇಶ್ ಆ್ಯಂಡ್ ಗುಜರಾತ್ ನೆಕ್ಸ್ಟ್ ಎಲೆಕ್ಷನಲ್ಲಿ ಹೈಯೆಸ್ಟ್ ವೋಟಿಂಗ್ ಮಾಡಬೇಕು. ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟಿಂಗ್ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ. ಶ್ರೀ ಚೇತನ್ ಗೌಡ್ರು ಈ ದೇಶದ ಡಿಫೆನ್ಸ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಆಗೋದನ್ನು ಯಾರೂ ತಪ್ಸೋಕ್ಕಾಗೋದಿಲ್ಲ. ಚೇತನ್ ಗೌಡ್ರು ಈ ದೇಶದ ಹೋಮ್ ಮಿನಿಸ್ಟ್ರು ಆಗೇ ಆಗ್ತಾರೆ. 10 ಇಯರ್ಸ್ ವರ್ಕ್ ಮಾಡ್ತೀವಿ. ಅಲ್ಲಿ ಮಜಾ ಮಾಡೋಕ್ಕೆ ಬರೋದಲ್ಲ, ವರ್ಕ್ ಮಾಡೋಕ್ಕೆ ಬರ್ತಾ ಇರೋದು. ಅರ್ಥ ಆಯ್ತಲ್ಲ? ದೇಶ ಹೇಗಿರಬೇಕು, ದೇಶದ ಅಭಿವೃದ್ಧಿ ಹೇಗಿರಬೇಕು ಅಂತ ನಾನು ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಅಣ್ಣಾಮಲೈ, ಅಯ್ಯೋ ಆ ನಾಯಕ ಈ ನಾಯಕ ನೋಡು, ಮೋದಿ ಅಂತವ್ರನ್ನ 1000 ಜನನ ಹುಟ್ಟಾಕೋ ತಾಕತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ನೀನು ಏನೋ ಬೇಳೆಕಾಳು ಬೇಯಿಸ್ಕೊಳಕ್ಕೆ ಮೋದಿ ಅಂತ ಹೇಳಿ ಪಬ್ಲಿಕ್ಕು ಅಂಗ್ರಿ ಆಗ್ತಿದ್ದಾರೆ. ಮೈ ಕಂಟ್ರಿ ಪಬ್ಲಿಕ್ ವೋಟರ್ಸ್ ಅಂಗ್ರಿ ಆಗ್ತಿದ್ದಾರೆ. ನನ್ನನ್ನು ಹೇಗೆ ನೋಡು, ನಾನು ಹೇಳ್ತಾ ಇದ್ದೀನಿ ಕೇಳು. ನನ್ನ ಪಾಪ್ಯುಲಾರಿಟಿ, ನನ್ನ ವೋಟರ್ಸ್ ಏನು ಗೊತ್ತಾ? ಕರೆಕ್ಟ್ ಟೈಮಲ್ಲಿ UVM ಮಿಷನಲ್ಲಿ ತೋರಿಸ್ತಾರೆ ನೋಡು. ಬರ್ದೇ ಇರ್ತಾರಲ್ಲ ನಿಜವಾದ ವೋಟರ್ಸು, ಮನೆ ಮುಂದೆ ಬಂದು ನಿಂತ್ಕೊಂಡು 100 ಜನ 200 ಜನ ನಿಲ್ಲೋದಲ್ಲ. ನಿಜವಾಗ್ಲೂ ಅವರೆಲ್ಲ ಸೆಲ್ಫಿಸ್ಟ್ ಅಲ್ಲ, ನಿನ್ನಂಥ ಸೆಲ್ಫಿಸ್ಟ್ ಅಲ್ಲ ಮಿಸ್ಟರ್ ಅಣ್ಣಾಮಲೈ. ನಿನ್ನ ಥರದವ್ರು BJP ಪಾರ್ಟಿಲಿ ಕರ್ನಾಟಕದಲ್ಲಿ 100 ಮೆಂಬರ್ಸ್ ಇದ್ದೀರಾ, ಕಳ್ಳನ ಮಕ್ಕಳು. ಏನು ಹಾಳು ಮಾಡ್ತಾಯಿರ? ನಿಮ್ಮ ಯೋಗ್ಯತೆಗೆ 2 ಓಟ್ ಹಾಕ್ಸೋ ತಾಕತ್ತಿಲ್ಲ, 2 ಓಟ್ ಹಾಕ್ಸೋ ತಾಕತ್ತಿಲ್ಲ. ತಮಿಳ್ನಾಡು ಜನ ನಿನಗೆ ಕಿತ್ತೋಗಂಗೆ ಹೊಡಿತಾರೆ. ಅರ್ಥ ಆಯ್ತಲ್ಲ? ತಮಿಳ್ನಾಡು ಜನ ಭಾರತೀಯ ಜನತಾ ಪಾರ್ಟಿ ನೋಡಿ ಓಟ್ ಹಾಕೋದು. ಅಲ್ಲಿ ನಿನ್ನೂ ನೋಡಿ ಅವನು ಓಟ್ ಹಾಕಲ್ಲ ಅಲ್ಲಿ. ಮಿಸ್ಟರ್ ರೇಪಿಸ್ಟ್ ಅಣ್ಣಾಮಲೈ, ನೀನು ಯಾವನ ಇಲ್ಲಿ ಉಸ್ತುವಾರಿ ಮಾಡ್ದನು? ಅವನಿಗೂ ಹೇಳ್ತಾನೆ, ಮೋದಿ ಅಂತವ್ರನ್ನ 1000 ಜನನ ಹುಟ್ಟಾಕೋ ತಾಕತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ಮೋದಿ ಅಂತವ್ರನ್ನ 1000 ಜನ ಹುಟ್ಟಾಕೋ ತಾಕತ್ತು. ಅದನ್ನು ಬಿಟ್ಬಿಟ್ಟು ಬಿಲ್ಡಪ್ಪು ಶೋಪು ಕೊಟ್ಟು ಕಂಟ್ರಿ ಪಬ್ಲಿಕ್ಕಿಗೆ ಹರ್ಟ್ ಮಾಡಬೇಡ್ರಿ.
ಹೇಳ್ತಾ ಇದ್ದೀನಿ, ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀನಿ. ಮೈ ಕಂಟ್ರಿ ಪಬ್ಲಿಕ್ಕಿಗೆ, ಮೈ ಕಂಟ್ರಿ ಪಬ್ಲಿಕ್, ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಮೈ ಕಂಟ್ರಿ ಪಬ್ಲಿಕ್ ಟೀಮ್, ಮೈ ಟೀಮ್, ಸಲಾಂ ಸಲಾಂ ಸಲಾಂ.